ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯಲ್ಲಿ ಬರುವಂತಹ ವಿಜ್ಞಾನ ಪಠ್ಯಪುಸ್ತಕ ಭಾಗ 2ರಲ್ಲಿರುವಂತಹ 16ನೇ ಮತ್ತು ಕೊನೆಯ ಘಟಕ ಆಗಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಎಂಬ ಪಾಠವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಘಟಕದ ಭಾಗ 2 ವಿಡಿಯೋ ಇದಾಗಿದ್ದು, ಭಾಗ 1 ವಿಡಿಯೋದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಾಕೆ ನಿರ್ವಹಣೆ ಮಾಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕಾದ್ರೆ ನಾವು ನೀವೆಲ್ಲರೂ ಕೈಗೊಳ್ಳಬೇಕಾದಂತಹ 5 Rಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮುಂದುವರಿಯುತ್ತಾ ನಾವು ಕೆಲವು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅವುಗಳ ನಿರ್ವಹಣೆ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಅಧ್ಯಾಯದಲ್ಲಿ ತಮಗೆ 3 ಪ್ರಮುಖ ಸಂಪನ್ಮೂಲಗಳನ್ನು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದನೇದು ಅರಣ್ಯಗಳು ಮತ್ತು ವನ್ಯಜೀವಿಗಳು, ಇನ್ನು 2ನೇದು ನೀರು, ಇನ್ನು 3ನೇದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಸೊ ಈ 3 ಸಂಪನ್ಮೂಲಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದರ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಇವತ್ತು ಅರಣ್ಯಗಳು ಮತ್ತು ವನ್ಯಜೀವಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ನಾವು ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವುದರ ಕುರಿತಾಗಿ ಚರ್ಚೆ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಅರಣ್ಯಗಳ ಮೇಲೆ ಮತ್ತು ವನ್ಯಜೀವಿಗಳ ಮೇಲೆ ಪ್ರಭಾವ ಬೀರುವಂತಹ ಜನರು ಯಾರು ಅನ್ನೋದರ ಕುರಿತಾಗಿ ತಿಳ್ಕೋಬೇಕಾಗುತ್ತದೆ. ಯಾಕಂದರೆ ನಿರ್ವಹಣೆ ಅನ್ನುವಂಥದ್ದು ಕೇವಲ ಒಬ್ಬರಿಗೆ ಸಂಬಂಧಿಸಿದಂತಹ ವಿಷಯ ಅಲ್ಲ, ಅರಣ್ಯಗಳು ಮತ್ತು ವನ್ಯಜೀವಿಗಳು ಒಬ್ಬರಿಗೆ ಸಂಬಂಧಿಸಿದಂತಹ ವಿಷಯ ಕೂಡ ಅಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ನಾವು ನಿರ್ವಹಿಸಿದರೆ ಅದರ ಒಂದು ಸಂಪನ್ಮೂಲಗಳು ಸುಸ್ಥಿರವಾಗಿ ನಮ್ಮ ಜೊತೆಗೆ ಇರ್ತವ. ಸೊ ಈ ಅರಣ್ಯಗಳ ಮೇಲೆ, ಈ ವನ್ಯಜೀವಿಗಳ ಮೇಲೆ ಪ್ರಭಾವ ಬೀರುವಂತಹ ಜನರು ಯಾರು, ಯಾರೆಲ್ಲರೂ ಈ ನಿರ್ವಹಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಬೇಕಾಗುತ್ತದೆ, ಆ ಎಲ್ಲರನ್ನು ನಾವು ಒಟ್ಟಾಗಿ ಪಾಲುದಾರರು ಅಂಥೇಳಿ ನಾವು ಕರೆಯುತ್ತೇವೆ. ಹಾಗಾದರೆ ಈಗ ಈ ಅರಣ್ಯಗಳು ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಯಾರು ಪಾಲುದಾರರು? 4 ರೀತಿಯ ಪಾಲುದಾರರು ಇರ್ತಾರೆ. ಸೊ ಮೊದಲನೇದಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಡಿನಲ್ಲಿ ಅದರ ಸುತ್ತಮುತ್ತ ವಾಸಿಸುವಂಥ ಜನರು ಪಾಲುದಾರರಾಗ್ತಾರೆ, ಸರ್ಕಾರದ ಅರಣ್ಯ ಇಲಾಖೆ. ಇನ್ನು 3ನೇದು ಕೈಗಾರಿಕೋದ್ಯಮಿಗಳು. ಇನ್ನು 4ನೇದು ವನ್ಯಜೀವಿ ಮತ್ತು ನಿಸರ್ಗ ಪ್ರೇಮಿಗಳು. ಅಂದರೆ ಈ 4 ಜನರು, ಈ 4 ಪಾಲುದಾರರು ಅರಣ್ಯಗಳ ಮೇಲೆ ಮತ್ತು ವನ್ಯಜೀವಿಗಳ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತಿರುವವರು. ಇವರಿಂದಲೇ ಈ ಅರಣ್ಯದ ನಿರ್ವಹಣೆ ಸಾಧ್ಯ ಆಗುತ್ತದೆ ಹೆಚ್ಚು ಕಡಿಮೆ. ಸೊ ಅದರಲ್ಲಿ ಮೊದಲನೇ ಪಾಲುದಾರರು ಯಾರು ಹಾಗಾದರೆ? ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವಂತಹ ಜನರು. ಅವ್ರ ಬಗ್ಗೆ ತಿಳ್ಕೊತಾ ನಾವು ಹೋಗೋಣ. ಸೊ ಕಾಡಿನಲ್ಲಿ ಅದರ ಸುತ್ತಮುತ್ತ ವಾಸಿಸುವಂತಹ ಜನರು ಅರಣ್ಯದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾರ? ಅವರು ಅರಣ್ಯವನ್ನು ನಾಶ ಮಾಡ್ತಾರ, ಅವರು ಅರಣ್ಯವನ್ನು ನಿರ್ವಹಣೆ ಮಾಡ್ತಾರ, ಅವರು ಅರಣ್ಯವನ್ನು ಸಂರಕ್ಷಣೆ ಮಾಡ್ತಾರ? ಹೇಗೆ ಮಾಡ್ಬೋದು? ಅವರಿಂದ ಏನಾದರೂ ಅರಣ್ಯ ನಾಶ ಆಗ್ತಾ ಇದೆಯಾ? ಈ ಎಲ್ಲ ಸಮಸ್ಯೆಗಳು ಉದ್ಭವ ಅಲ್ಲಿ ಆಗ್ತವ. ಸೊ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ನಿಮಗೆ ಅಲ್ಲಿ ಒಂದು ಪ್ರಶ್ನೆ ಕೂಡ ಬರ್ಬೋದು. ಏನದು? ಕಾಡಿನಲ್ಲಿ ಅದರ ಸುತ್ತಮುತ್ತ ವಾಸಿಸುವಂತಹ ಜನರು ಅರಣ್ಯಗಳ ಮೇಲೆ ಹೇಗೆ ಅವಲಂಬಿತ ಆಗಿರುತ್ತಾರೆ ಅಂಥೇಳಿ. ಕೆಳಗಡೆ ಚಿತ್ರಗಳು ನೋಡಿದರೆ ತಮಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ ಕೂಡ. ಈ ಕಾಡಿನ ಸುತ್ತಮುತ್ತ ಇರುವಂತಹ ಜನರು ಕಾಡಿನ ಮೇಲೆ, ಅರಣ್ಯದ ಮೇಲೆ ಯಾವ ರೀತಿಯಲ್ಲಿ ಅವಲಂಬನೆ ಆಗಿದ್ದಾರೆ ಅಂತೇಳಿ 5 ಅಂಶಗಳನ್ನು ಕೂಡ ನಾನು ಅಲ್ಲಿ ಕೊಟ್ಟಿದ್ದೇನೆ. ಫಸ್ಟ್ ಇಂಪಾರ್ಟೆಂಟು, ನಮ್ಮ ಜನರು, ಈ ಆದಿವಾಸಿ ಜನಾಂಗ, ಕಾಡಿನಲ್ಲಿರುವಂತಹ ಜನರು, ಕಾಡಿನ ಸುತ್ತಮುತ್ತ ಇರುವಂತಹ ಜನರು ಮುಖ್ಯವಾಗಿ ಅರಣ್ಯದಿಂದ ಉರುವಲು, ಸಣ್ಣ ಮರಮುಟ್ಟುಗಳು ಮತ್ತು ಹುಲ್ಲಿನ ಅಗತ್ಯಕ್ಕಾಗಿ ಅರಣ್ಯಗಳ ಮೇಲೆ ಅವಲಂಬನೆ ಆಗಿರುತ್ತಾರೆ. ಹೌದಾ? ನಂಬರ್ 1 ಏನೋ ಉರುವಲು, ಅಂದರೆ ಕಟ್ಟಿಗೆಗಾಗಿ, ಸಣ್ಣದಂಥ ಕೆಲವೊಂದು ಮರಮುಟ್ಟುಗಳು ಅಂದರೆ ಏನಾದರೂ ಮಾಡಿಕೊಳ್ಳೋದಕ್ಕಾಗಿ, ಕೆಲವೊಂದು ವಸ್ತುಗಳು ಮನೆಯಲ್ಲಿ ಮಾಡಿಕೊಳ್ಳೋದಕ್ಕಾಗಿ, ಕುರ್ಚಿ ರೀತಿಯಲ್ಲಿ, ಟೇಬಲ್ ರೀತಿಯಲ್ಲಿ ಏನಾದರೂ ವಸ್ತುಗಳನ್ನು ಮಾಡಿಕೊಳ್ಳೋದಕ್ಕಾಗಿ, ಮತ್ತು ಹುಲ್ಲಿನ ಅಗತ್ಯಕ್ಕಾಗಿ ತಮ್ಮ ಸಾಕು ಪ್ರಾಣಿಗಳಿಗೆ ಅವಶ್ಯಕವಾಗಿರುವಂಥ ಕೆಲವೊಂದು
ಹುಲ್ಲಿನ ಅಗತ್ಯಕ್ಕಾಗಿ ಅವರು ಅರಣ್ಯಗಳ ಮೇಲೆ ಅವಲಂಬಿತವಾಗಿರುತ್ತಾರೆ. ಎರಡನೇದು ಹಣ್ಣುಗಳು, ಬೀಜಗಳು, ಔಷಧಕ್ಕಾಗಿ ಅರಣ್ಯಗಳ ಮೇಲೆ ಅವಲಂಬಿತ ಆಗಿರ್ತಾರೆ. ಇದಂತೂ ತಮಗೆ ಗೊತ್ತಾಗುತ್ತದೆ, ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇನ್ನು ಮೂರನೇದು ಕೃಷಿಗೆ, ಮೀನುಗಾರಿಕೆಗೆ ಮತ್ತು ಬೇಟೆಯಾಡಲು ಬಳಸುವಂತಹ ಕೆಲವೊಂದು ಉಪಕರಣಗಳನ್ನು ಅರಣ್ಯಗಳಿಂದ ಪಡೆಯುತ್ತಾರೆ. ಸೊ ಬೇಟೆಯಾಡುವುದಕ್ಕಾಗಿ, ಮೀನುಗಾರಿಕೆಗಾಗಿ, ಕೃಷಿಗಾಗಿ ನಾವು ಎಡೆಕುಂಟೆ ಮಾಡೋದಕ್ಕಾಗಿರ್ಬೋದು, ನೇಗಿಲು ಮಾಡಲಿಕ್ಕಾಗಿರ್ಬೋದು, ಬಂಡಿ ರೀತಿಯ ಕೆಲವೊಂದು ವಸ್ತುಗಳನ್ನು ಎತ್ತಿನ ಗಾಡಿ ಮಾಡೋದಕ್ಕಾಗಿರ್ಬೋದು, ಈ ರೀತಿಯಲ್ಲಿ ಕೆಲವೊಂದು ಕೃಷಿಗೆ ಬೇಕಾಗಿರುವಂತಹ ಸಲಕರಣೆಗಳಾಗಿರ್ಬೋದು, ಕುಡುಗೋಲಾಗಿರ್ಬೋದು, ಈ ರೀತಿಯ ಕೃಷಿಗೆ ಸಂಬಂಧಿಸಿದ ಸಲಕರಣೆಗಳು ಮಾಡಿಕೊಳ್ಳೋದಕ್ಕಾಗಿ, ಮೀನುಗಾರಿಕೆ ಮಾಡೋ ಸಲುವಾಗಿ, ಬೇಟೆಯಾಡೋದಕ್ಕಾಗಿ, ಈ ಎಲ್ಲ ಸಲುವಾಗಿ ಕೆಲವೊಂದು ಉಪಕರಣಗಳು ಬೇಕಾಗ್ತವೆ. ಆ ಉಪಕರಣಗಳನ್ನು ಅವರು ಅರಣ್ಯಗಳಿಂದಲೇ ಪಡಿತಾ ಇದ್ರು. ಇನ್ನು ನಾಲ್ಕನೇದು ಗುಡಿಸಲಿನ ಮೇಲ್ಛಾವಣಿಗೆ, ಪಕ್ಕದಲ್ಲಿ ಚಿತ್ರದಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಕೆಳಗಡೆ, ಆ ಮೇಲ್ಛಾವಣಿಗೆ ಆಗಿರ್ಬೋದು, ಆಹಾರವನ್ನು ಸಂಗ್ರಹಿಸಲು, ಸಂರಕ್ಷಿಸಲು ಬಳಸೋ ಬುಟ್ಟಿಗಳು. ಸೊ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಲೋಹಗಳಿಂದ, ಪ್ಲಾಸ್ಟಿಕ್ನಿಂದ ಮಾಡಿರುವಂಥ ಬುಟ್ಟಿಗಳು ಬಳಸ್ತಾ ಇರಲಿಲ್ಲ ಅವರು. ಆ ಸಮಯದಲ್ಲಿ ಇರೋದಿಲ್ಲ ಕೂಡ. ಈಗಲೂ ಕೂಡ ಕೆಲವೊಂದು ಆದಿವಾಸಿ ಜನರು ಕೂಡ, ಕಾಡಿನ ಸುತ್ತಮುತ್ತಿರುವಂಥ ಜನರು ಕೂಡ ನಾವು ಬಳಸುವ ರೀತಿಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕ್ ಬುಟ್ಟಿಗಳು, ಲೋಹದಿಂದ ಮಾಡಲ್ಪಟ್ಟಿರುವಂತಹ ವಸ್ತುಗಳನ್ನು ಅವ್ರು ಬಳಸಂಗಿಲ್ಲ. ಸೊ ಅರಣ್ಯಗಳಿಂದ ಸಿಗುವಂತಹ ಕೆಲವೊಂದು ಕಟ್ಟಿಗೆಯಿಂದಲೇ, ಬಿದಿರು ಕಟ್ಟಿಗೆಯಿಂದಲೇ ಕೆಲವೊಂದು ವಸ್ತುಗಳಿಂದ ಅವರು ತಮಗೆ ಬೇಕಾಗಿರುವಂತಹ ಬುಟ್ಟಿಗಳನ್ನು ಮಾಡಿಕೊಂಡು ಅದರಲ್ಲಿ ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು, ಸಂರಕ್ಷಿಸಿ ಇಡಲು ಅವುಗಳನ್ನು ಬಳಸ್ತಾ ಇದ್ದರು. ಐದನೇದು ಅವರು ಜಾನುವಾರುಗಳ ಸಹ ಅರಣ್ಯಗಳಿಂದಲೇ ಮೇವನ್ನು ಪಡೆಯುತ್ತದೆ. ಇಲ್ಲಿ ನೀವು 4 ಅಂಶಗಳನ್ನು ಬರೆದರೂ ಸಾಕು, 5ನೇ ಅಂಶ ಬಿಟ್ಟರೂ ಕೂಡ ನಡೆಯುತ್ತದೆ. ಯಾಕಂದರೆ 1ನೇ ಅಂಶದಲ್ಲಿಯೇ ಹುಲ್ಲಿನ ಅಗತ್ಯಕ್ಕಾಗಿ ಅಂತ ಬಂದಿದೆ. ಹಾಗಾಗಿ ನೀವು ಇಲ್ಲಿ 5ನೇ ಒಂದು ಪಾಯಿಂಟ್ ಬರೆದಿಲ್ಲ ಅಂದರೂ ಕೂಡ ನಡೆಯುತ್ತದೆ. ಸೊ ಈ ರೀತಿಯಲ್ಲಿ ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ಜನರು ಅರಣ್ಯಗಳ ಮೇಲೆ ಅವಲಂಬಿತ ಆಗಿರ್ತಾರೆ. ಸೊ ಈ ಅವಲಂಬನೆಯಿಂದಾಗಿ ಅರಣ್ಯ ನಾಶ ಆಗುತ್ತದೆಯೇ ನಿಮ್ಮ ಒಂದು ಪ್ರಕಾರ? ಸೊ ಕಾಡಿನಲ್ಲಿ ವಾಸಿಸುವಂಥ ಜನರು, ಕಾಡಿನ ಸುತ್ತ ಇರುವಂತಹ ಜನರಿಂದ ನಾವು ಬೇರೆ ಕಾರಣಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಇವರಿಂದ ಅರಣ್ಯ ನಾಶ ಆಗಲು ಸಾಧ್ಯನೇ ಇಲ್ಲ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಏನೋ ಸ್ವಲ್ಪ ಮಟ್ಟಿಗೆ 0.001ರಷ್ಟು ಮಾತ್ರ ಇಂತಹ ಜನರಿಂದ ಅರಣ್ಯ ನಾಶ ಆಗ್ತದೆ ವಿನಃ ಬೇರೆ ದೊಡ್ಡ ಪ್ರಮಾಣದಲ್ಲಿ ಆಗುವುದಿಲ್ಲ. ಯಾಕಂದರೆ ಇವರು ಕಾಡಿನಿಂದಲೇ ಇವರು ತಮ್ಮ ಕೆಲವೊಂದು ವಸ್ತುಗಳನ್ನು ಪಡಿತಾ ಇರ್ತಾರೆ. ಹೇಗೆ ತಾನೇ ಇವರು ಕಾಡನ್ನು ನಾಶ ಮಾಡೋಕ್ಕೆ ಸಾಧ್ಯ ಆಗುತ್ತದೆ? ಹಾಗಾದರೆ ಕಾಡುಗಳನ್ನು ನಾಶ ಮಾಡೋದಕ್ಕೆ ನಿಜವಾದ ಕಾರಣ ಏನು? ನಾವು 2ನೇ ಪಾಲುದಾರರ ಕಡೆಗೆ ಇನ್ನು ನೋಡೋಣ, ಆವಾಗ ಸ್ವಲ್ಪ ನಿಮಗೆ ಗೊತ್ತಾಗ್ಬೋದು. ಇನ್ನು 2ನೇ ಪಾಲುದಾರರು ಯಾರಪ್ಪ ಅಂದರೆ ಸರ್ಕಾರದ ಅರಣ್ಯ ಇಲಾಖೆ. ಹೇಗೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಹಾಗೆ ಸರ್ಕಾರದ ಒಂದು ಅರಣ್ಯ ಇಲಾಖೆ. ಇಲ್ಲೆಲ್ಲ ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಸಚಿವರು ಇವರೆಲ್ಲರೂ ಕೂಡ ಅರಣ್ಯ ಇಲಾಖೆ ಅಡಿಯಲ್ಲಿ ಬಂದುಬಿಡ್ತಾರೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು ಎಲ್ಲ ಕೂಡ ಆ ಸರ್ಕಾರನೇ ಭಾಗ ವಹಿಸ್ತದ ಅರಣ್ಯದ ಮೇಲೆ ಪ್ರಭಾವ ಬೀರ್ತಾರೆ. ಯಾಕಂದರೆ ಏನೇ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತರಬೇಕು, ಆ ಅರಣ್ಯದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು, ಎಲ್ಲವೂ ಕೂಡ ಸರ್ಕಾರದ ನಿಯಂತ್ರಣದಲ್ಲೇ ಇರುತ್ತದೆ. ಒಂದು ಅರಣ್ಯ ಇವತ್ತಿನ ದಿನದಲ್ಲಿ ಅರಣ್ಯ ಏನಾದರೂ ನಾಶ ಆಗ್ತಾ ಇದೆ ಅಂದರೆ ಅದಕ್ಕೆ ನೇರವಾಗಿ ಕಾರಣ ಸರ್ಕಾರನೇ ಆಗುತ್ತದೆ. ಒಂದು ಅರಣ್ಯ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ನೇರವಾಗಿ ಕಾರಣ ಸರ್ಕಾರನೇ ಆಗುತ್ತದೆ. ಯಾಕಂದರೆ ಸರ್ಕಾರವು ಇಡೀ ಒಂದು ಅರಣ್ಯವನ್ನು ತನ್ನ ಹಿಡಿತದಲ್ಲಿಯೇ ಇಟ್ಟುಕೊಂಡಿರುತ್ತದೆ. ಹಾಗಾಗಿ ಇಲ್ಲಿಗೆ ನೇರ ಹೊಣೆ ಸರ್ಕಾರನೇ ಆಗುತ್ತದೆ. ಸೊ ಈ ಅರಣ್ಯ ಇಲಾಖೆಯ ಮೇಲೆ ಕೆಲವೊಂದು ಅಂಶಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಆದರೆ ಇದೊಂದು ಅಷ್ಟು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಬೇಕಿದ್ರೆ ಒಂದು ಸಲ ನಾನು ಓದ್ತೀನಿ, ತಾವು ನೋಡ್ಕೋಬಹುದು ಕೂಡ. ಬ್ರಿಟಿಷರಿಂದ ಅರಣ್ಯಗಳ ಜವಾಬ್ದಾರಿಯನ್ನು ವಹಿಸಿಕೊಂಡ ಭಾರತದ ಅರಣ್ಯ ಇಲಾಖೆಯು ಅದರ ನಿರ್ವಹಣಾ ವಿಧಾನಗಳಲ್ಲಿ ಸ್ಥಳೀಯ ಜ್ಞಾನ ಮತ್ತು ಸ್ಥಳೀಯ ಅವಶ್ಯಕತೆಗಳನ್ನು ಬ್ರಿಟಿಷರಂತೆಯೇ ಕಡೆಗಣಿಸುವುದನ್ನು ಮುಂದುವರೆಸಿತು. ಬ್ರಿಟಿಷರು ಯಾವ ರೀತಿಯಲ್ಲಿ ಅರಣ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ರೋ ನಮ್ಮ ಭಾರತದ ಅರಣ್ಯ ಇಲಾಖೆಯು ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿತ್ತು. ಸ್ಥಳೀಯ ಜನರಿಂದಲೇ ಅರಣ್ಯ ನಾಶ ಆಗುತ್ತೆ ಅಂತೇಳಿ ತಿಳ್ಕೊಂಡು ಸ್ಥಳೀಯ ಜನರನ್ನು ಅರಣ್ಯದಿಂದ ದೂರ ಇಡುವುದಕ್ಕೆ, ಅವರನ್ನು ಬೇರ್ಪಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಹೋದರು. ಇದು ಒಂದು
ಡಿಮೆರಿಟ್ಸ್ ಅಂಥೇಳಿ ಕೂಡ ನಾವು ಹೇಳ್ಬೋದು. ಇನ್ನು ಬೃಹತ್ ಪ್ರಮಾಣದಲ್ಲಿ ಎಲ್ಲ ಸಸ್ಯವರ್ಗಗಳನ್ನು ತೆರವುಗೊಳಿಸಿ, ಅರಣ್ಯ ಅಂದರೆ ಅಲ್ಲಿ ವೈವಿಧ್ಯತೆಯಿಂದ ಕೂಡಿರಬೇಕು, ಎಲ್ಲ ರೀತಿಯ ಸಸ್ಯಗಳಿರಬೇಕು. ಆದರೆ ನಮ್ಮ ಇಲಾಖೆಯಲ್ಲಿರುವಂಥ ಕೆಲವೊಂದು ಅಧಿಕಾರಿಗಳು ಕೆಲವೊಬ್ಬರು ತಮ್ಮ ದುರಾಸೆಗಾಗಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ವೈವಿಧ್ಯತೆಯಿಂದ ಕೂಡಿರುವಂತಹ ಸಸ್ಯಗಳನ್ನೆಲ್ಲ ನಾಶ ಮಾಡಿ ಅವರಿಗೆ ಆದಾಯವನ್ನು ತಂದುಕೊಡುವಂತಹ ಕೆಲವೊಂದು ಮರಗಳನ್ನು ಅಥವಾ ಸುಲಭವಾಗಿ ಬೆಳೆಯುವಂತಹ ಕೆಲವೊಂದು ಮರಗಳನ್ನು ಅಥವಾ ಅನವಶ್ಯಕವಾಗಿ ನಮಗೆ ಬೇಕಾಗದೇ ಇರುವಂಥ ಕೆಲವೊಂದು ಮರಗಳನ್ನು ಅವರು ಬೆಳೀತಾ ಇದ್ದರು. ಉದಾಹರಣೆಗೆ ಪೈನ್ ಮರಗಳಂಥೇಳಿ, ತೇಗದ ಮರ ಅಂಥೇಳಿ, ನೀಲಗಿರಿಯಂತಹ ಏಕಫಸಲಿನ ಕೃಷಿ ಭೂಮಿಯಾಗಿ ಪರಿವರ್ತಿಸಿದರು. ಇದೆಲ್ಲ ಕೆಲವೊಂದು ಡಿಮೆರಿಟ್ಸ್ಗಳು ನಮಗೆ ಕಾಣ್ತಾ ಇದೆ ಇದೆಲ್ಲ ಓದಿದಾಗ. ನೋಡಿರಿ, ಇದರಿಂದ ಕಾರಣ ಏನಾಗುತ್ತೆ, ಇದರಿಂದ ಏನಾಗುತ್ತದೆ ಈ ರೀತಿಯಲ್ಲಿ ಮಾಡಿದಾಗ? ಇದರಿಂದಾಗಿ ಜೀವ ವೈವಿಧ್ಯತೆಯ ನಾಶದಿಂದಾಗಿ ಸ್ಥಳೀಯ ಜನರ ವಿವಿಧ ಅವಶ್ಯಕತೆಗಳು ಸಹ ಈಡೇರಲಿಲ್ಲ. ಒಂದೇ ರೀತಿಯ ಸಸ್ಯಗಳನ್ನು ಬೆಳೆಸುವುದರಿಂದ ಅವರಿಗೆ ಬೇಕಾಗಿರುವಂಥ ಹಣ್ಣುಗಳು, ಔಷಧಿಗಳು ಸಿಗಲೇ ಇಲ್ಲ. ಅಲ್ಲಿರುವಂಥ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಯಿತು. ಇದರಿಂದ ಇಂತಹ ಸಸ್ಯಗಳು ನೆಡುವುದರಿಂದ ಏನು ಕೈಗಾರಿಕೆಗಳಿಗೆ ಮಾತ್ರ ಉಪಯುಕ್ತ. ಇದು ಅರಣ್ಯ ಇಲಾಖೆಗೆ ಆದಾಯವನ್ನು ಕೊಡ್ತದೆ ಅಷ್ಟೇ. ಹಾಗಾಗಿಯೇ ಸರ್ಕಾರ ಈ ರೀತಿಯ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಳ್ತಾ ಇದೆ. ಸೊ ಸರ್ಕಾರದ ಮೊದಲೇ ಹೇಳಿನಿ, ಯಾವುದೇ ಒಂದು ಅರಣ್ಯ ಅಭಿವೃದ್ಧಿ ಆಯಿತು, ಸಂರಕ್ಷಣೆ ಆಯಿತು, ಅದಕ್ಕೆ ನೇರ ಹೊಣೆ ಸರ್ಕಾರನೇ. ಒಂದು ಅರಣ್ಯ ನಾಶ ಆಯಿತಂದರೆ ಅದಕ್ಕೆ ನೇರ ಹೊಣೆ ಕೂಡ ಸರ್ಕಾರನೇ. ಇನ್ನು ಮೂರನೇ ಪಾಲುದಾರರು ಯಾರು? ಕೈಗಾರಿಕೋದ್ಯಮಿಗಳು. ಹಲವು ಕೈಗಾರಿಕೋದ್ಯಮಿಗಳು ತಮಗೆ ಬೇಕಾದ ಕಚ್ಚಾ ಪದಾರ್ಥಗಳಿಗಾಗಿ ಅರಣ್ಯಗಳನ್ನು ಅವಲಂಬಿಸಿವೆ. ಕೈಗಾರಿಕೆಗಳು, ಫ್ಯಾಕ್ಟರಿಗಳು, ಇಂಡಸ್ಟ್ರಿಯಲ್ ಕೆಲವೊಂದು ಕೈಗಾರಿಕೆಗಳು ಅರಣ್ಯಗಳ ಮೇಲೆ ಅವಲಂಬನೆ ಆಗಿರ್ತವೆ. ಎಲ್ಲ ಕೈಗಾರಿಕೆಗಳಲ್ಲ, ಕೆಲವೊಂದು ಕೈಗಾರಿಕೆಗಳು. ಉದಾಹರಣೆಗೆ ಈ ಪೇಪರ್ ತಯಾರಿಸುವಂತಹ ಕೈಗಾರಿಕೆ ಆಗಿರ್ಬೋದು, ಈ ಗಮ್ ಅಂದರೆ ಅಂಟು ತಯಾರಿಸುವಂತಹ ಕೈಗಾರಿಕೆಗಳಾಗಿರ್ಬೋದು, ಕೆಲವೊಂದು ಕ್ರೀಡಾ ಸಾಮಗ್ರಿಗಳನ್ನು, ಬ್ಯಾಟ್ಗಳು ಅಂಥವು ತಯಾರಿಸುವಂಥ ಕೆಲವೊಂದು ಈ ಫ್ಯಾಕ್ಟ್ರಿಗಳಿರ್ತಾವಲ್ಲ, ಅವಕ್ಕೆ ಬೇಕಾಗಿರುವಂಥ ಕಚ್ಚಾ ವಸ್ತು ಎಲ್ಲಿಂದ ಸಿಗುತ್ತೆ? ಅರಣ್ಯಗಳಿಂದಲೇ ಸಿಗುತ್ತದೆ, ಹೌದಾ? ಸೊ ತಮಗೆ ಬೇಕಾಗಿರುವಂಥ ಗಿಡಗಳನ್ನೆಲ್ಲ ಅವರು ಕಡಿದು ತಮಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಅರಣ್ಯಗಳನ್ನು ಕಡಿಯೋದೊಂದೇ ಅವ್ರ ಜವಾಬ್ದಾರಿ, ಅರಣ್ಯಗಳನ್ನು ಬೆಳೆಸೋ ಜವಾಬ್ದಾರಿ ಅವ್ರದ್ದಲ್ಲ. ಈ ರೀತಿಯಲ್ಲಿ ಕೈಗಾರಿಕೆಗಳಿಂದಾಗಿ ನಮ್ಮ ಅರಣ್ಯದ ಸಾಕಷ್ಟು ನಾಶ ಆಗಿದೆ, ಆಗ್ತಾ ಇದೆ ಕೂಡ. ಕೈಗಾರಿಕೆಗಳು ಅರಣ್ಯದ ಸಂರಕ್ಷಣೆಯ ಬಗ್ಗೆ ಯಾವುದೇ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಬೇಕಾಗಿಲ್ಲ ಅವರಿಗೆ ಬೇಕಾಗಿದ್ದೇನು? ಕೇವಲ ಕಚ್ಚಾ ವಸ್ತು. ಅರಣ್ಯ ಎಷ್ಟೇ ನಾಶ ಆದರೂ ಕೂಡ ಪರವಾಗಿಲ್ಲ, ಅವರಿಗೆ ಅದು ಸಂಬಂಧ ಇಲ್ಲ. ಆ ಕೈಗಾರಿಕೆಗಳಿಗೆ ಪರ್ಮಿಷನ್ ಕೊಟ್ಟವರು ಯಾರು? ಸರ್ಕಾರನೇ ಆಗುತ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸರ್ಕಾರನೇ ನೇರ ಹೊಣೆ ಆಗಿರುತ್ತದೆ ಅರಣ್ಯಗಳ ಅಭಿವೃದ್ಧಿಗೆ, ಅರಣ್ಯಗಳ ನಾಶಕ್ಕೆ. ಮೂರನೇ ಪಾಲುದಾರರು ಯಾರು? ನಿಮ್ಮಂತಹ ವನ್ಯಜೀವಿ ಪ್ರೇಮಿಗಳು, ನಿಸರ್ಗ ಪ್ರೇಮಿಗಳು. ನಿಸರ್ಗ ಪ್ರೇಮಿಗಳಂದರೆ ಅರಣ್ಯದಾಗ ಹೋಗಿ ಅರಣ್ಯಗಳ ಸಂರಕ್ಷಣೆಗಾಗಿ, ಗಿಡ ಮರಗಳ ಸಂರಕ್ಷಣೆಗಾಗಿ ಜಾಗೃತಿಯನ್ನು ಉಂಟು ಮಾಡುವವರು, ಜನರಲ್ಲಿ ಜಾಗೃತಿಯನ್ನು ತರುವಂಥವರು. ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಸರ್ಗ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು. ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಈ ಹಿಂದೆನೇ. ಈಗಲೂ ಕೂಡ ಅನೇಕ ಜನರು ಈ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ, ಅರಣ್ಯ ಸಂರಕ್ಷಣೆಗಾಗಿ, ನೀರಿನ ಸಂರಕ್ಷಣೆಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಒಂದು ಪ್ರಾಣವನ್ನು ಕೂಡ ಎಷ್ಟೋ ಜನ ಕಳ್ಕೊಂಡಿದ್ದಾರೆ ಕೂಡ. ಅಂತಹ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಈ ಒಂದು 4ನೇ ಪಾಲುದಾರರ ಅಡಿಯಲ್ಲಿ ನಾವು ಈಗ ನೋಡ್ತಾ ಹೋಗೋಣ. ಸಾಕಷ್ಟು ಪ್ರಕರಣಗಳಾಗಿದೆ. ಆ ಪ್ರಕರಣಗಳಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. 4 ರೀತಿಯ ಪ್ರಕರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಏನು? ರಾಜಸ್ಥಾನದ ಬಿಷ್ಣೋಯಿ ಪ್ರಕರಣ, ಚಿಪ್ಕೋ ಆಂದೋಲನ ಅಥವಾ ಅಪಿಕೋ ಚಳವಳಿ, ಅರಾಬರಿ ಅರಣ್ಯ ಇಲಾಖೆಯ ಕಾರ್ಯಕ್ರಮ, ನರ್ಮದಾ ಬಚಾವ್ ಆಂದೋಲನ. ಈಗ ಮೊದಲನೇದು ಯಾವುದು? ರಾಜಸ್ಥಾನ್ ಬಿಷ್ಣೋಯಿ ಪ್ರಕರಣ. ಈ ರಾಜಸ್ಥಾನದಲ್ಲಿ 1731ರಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ತುಂಬ ಭಾವನಾತ್ಮಕವಾಗಿ ಸಸ್ಯಗಳೊಂದಿಗೆ ಭಾವನೆಗಳನ್ನು ಇಟ್ಟುಕೊಂಡಿರುವಂತಹ ಈ ಬಿಷ್ಣೋಯಿ ಸಮುದಾಯದವರು ಆ ಒಂದು ತಮ್ಮ ಒಂದು ಗಿಡದ ಆ ಕೇಸರಿ ಮರಗಳ ಉಳಿವಿಗಾಗಿ ಅಲ್ಲಿರುವಂತಹ ಅದನ್ನು ಕಡೆಯಲು ಬಂದಿರುವಂತಹ ವ್ಯಕ್ತಿಗಳೊಂದಿಗೆ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಅಷ್ಟೊಂದು ಆ ಮರಗಳ ಕುರಿತಾಗಿ ಅವರು ತಮ್ಮ ಭಾವನೆಗಳನ್ನು ಇಟ್ಟುಕೊಂಡಿದ್ದರು. ತುಂಬ ಪೂಜನೀಯ ಭಾವನೆಯಿಂದ ಸಸ್ಯಗಳನ್ನು ಅವರು ನೋಡ್ತಾ ಇದ್ದರು ಅಂತ ಅರ್ಥ.
1731ರಲ್ಲಿ ರಾಜಸ್ಥಾನದ ಜೋಧ್ಪುರದ ಇಸ್ರೇಲಿ ಊರಿನ ಅಮೃತದೇವಿ ಬಿಷ್ಣೋಯಿ ಅವರು ತಮ್ಮ ಊರಿನ ಕೇಸರಿ ಮರಗಳ ಉಳಿವಿಗಾಗಿ 363 ಜನರೊಂದಿಗೆ ಹೋರಾಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಇವತ್ತಿನ ಒಂದು ಆಧುನಿಕ ಸಮುದಾಯದಲ್ಲಿ ಇಂತಹ ವ್ಯಕ್ತಿಗಳು ನಮಗೆ ಸಿಗೋದಕ್ಕೆ ಸಾಧ್ಯ ಇದೆ ಏನು? ಒಂದು ಮರದ ಉಳಿವಿಗಾಗಿ ಪ್ರಾಣವನ್ನೇ ಕೊಡುವಂಥ ಜನರು ನಿಮಗೆ ಸಿಗ್ತಾರಾ? ಸಾಧ್ಯ ಇಲ್ಲ ಅಂತಂತ ಮಾತಿದು. ಸೊ ಅವರ ನೆನಪಿಗಾಗಿ ಕೇಂದ್ರ ಸರ್ಕಾರವು ಅಮೃತ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಯಾರಿಗೆ ಕೊಡ್ತಾರೆ ಇದು? ಸೊ ಯಾರು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಒಂದು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡ್ತಾರೋ ಅವರಿಗೆ ಪ್ರತಿ ವರ್ಷ ಕೂಡ ಅಮೃತ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಈ ರೀತಿಯಲ್ಲಿ ರಾಜಸ್ಥಾನದ ಒಂದು ಬಿಷ್ಣೋಯಿ ಪ್ರಕರಣವನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತದೆ. ಒಂದು ಸಸ್ಯಗಳ ಉಳಿವಿಗಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರಪ್ಪ ಅಂದರೆ ಆ ಸಸ್ಯಗಳ ಮೇಲೆ, ಆ ಪರಿಸರದ ಮೇಲೆ, ಆ ಸಂಪನ್ಮೂಲದ ಮೇಲೆ ಅವರು ಯಾವ ರೀತಿಯ ಒಂದು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ ನಮಗೆ ಇದರಿಂದ ಗೊತ್ತಾಗುತ್ತದೆ. ಇನ್ನು ಎರಡನೇದು ಚಿಪ್ಕೋ ಆಂದೋಲನ ಅಂತೇಳಿ, ಇದು ಕೂಡ ಒಂದು ರೀತಿಯಲ್ಲಿ ಬಿಷ್ಣೋಯಿ ಪ್ರಕರಣದ ರೀತಿಯಲ್ಲೇ ಇದು ಕೂಡ. ಆ ಗಿಡ ಮರಗಳನ್ನು ಕಡಿಯಕ್ಕೆ ಬಂದಾಗ ಚಿಪ್ಕೋ ಅಂದರೆ ಗಿಡ ಮರಗಳನ್ನು ಅಪ್ಪಿಕೊಂಡು ಈ ಮರಗಳನ್ನು ಕಡಿಯಬೇಕಾದ್ರೆ ಅದಕ್ಕಿಂತ ಮುಂಚೆ ನಮ್ಮನ್ನು ಕಡಿಯಿರಿ ಅಂಥೇಳಿ ಅವರು ಹೇಳಿರುವಂತಹ ಒಂದು ವಾಕ್ಯ ಇದು. ಇದೆಲ್ಲಿ ನಡೀತಪ್ಪ ಅಂದರೆ ಹಿಮಾಲಯದ ಕರ್ವಾಲ್ನವನ ರೋಣಿ ಗ್ರಾಮದಲ್ಲಿ 1970ರಲ್ಲಿ ಚಿಪ್ಕೋ ಆಂದೋಲನ ಆರಂಭವಾಯಿತು. ಇದಕ್ಕೆ ನೇತೃತ್ವವನ್ನು ನಮ್ಮ ಸುಂದರ್ಲಾಲ್ ಬಹುಗುಣ್ ಅವರು ವಹಿಸಿಕೊಂಡಿದ್ದರು. ಸೊ ಈ ರೀತಿಯಲ್ಲಿ ಸಾಕಷ್ಟು ಆಂದೋಲನಗಳು, ಚಳುವಳಿಗಳು, ಹೋರಾಟಗಳು, ಸತ್ಯಾಗ್ರಹಗಳು ಸಾಕಷ್ಟು ನಡೆದಿವೆ. ಆ ಸತ್ಯಾಗ್ರಹಗಳು, ಹೋರಾಟಗಳು ನಡೀತಾ ಇದೆ ಅಂಥೇಳೇ ಇನ್ನೂ ಈ ಪರಿಸರ ಸಂರಕ್ಷಣೆ ಆಗಿದೆ, ಇನ್ನು ನಿರ್ವಹಣೆ ಆಗ್ತಾ ಇದೆ. ಇಲ್ಲಂತಂದರೆ ಇಷ್ಟೊತ್ತಿಗೆ ಯಾವುದೇ ಅರಣ್ಯ ಇರ್ತಾ ಇರಲಿಲ್ಲ, ಯಾವುದು ನೀರು ಇರ್ತಾ ಇರಲಿಲ್ಲ, ಯಾವುದು ಸಂಪನ್ಮೂಲ ಕೂಡ ಇರ್ತಾನೆ ಇರಲಿಲ್ಲ. ಇನ್ನು ಮೂರನೇದು ಪ್ರಕರಣವನ್ನು ನಾವು ನೋಡ್ಬೋದು, ಅರಾಬರಿ ಅರಣ್ಯ ಇಲಾಖೆಯ ಕಾರ್ಯಕ್ರಮ ಅಂಥೇಳಿ. ಈ 1972ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಅರಣ್ಯ ಅಧಿಕಾರಿ ಇರ್ತಾರೆ. ಅವರ ಹೆಸರು, ಇಲ್ಲಿ ಅರಣ್ಯ ಅಧಿಕಾರಿ ಚಿತ್ರ ಕೂಡ ತಾವು ನೋಡ್ತಾ ಇರ್ಬೋದು. ಅವರ ಹೆಸರು AK ಬ್ಯಾನರ್ಜಿ ಅಂಥೇಳಿ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಯಾವ ಜಿಲ್ಲೆ? ಮಿಡ್ನಾಪುರ್ ಜಿಲ್ಲೆ. ಅವರು ಅರಣ್ಯ ಅಧಿಕಾರಿ, ಸರ್ಕಾರಿ ನೌಕರಸ್ಥ. ಒಬ್ಬ ಸರ್ಕಾರಿ ನೌಕರ ಕೂಡ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇವರು. ಇಲ್ಲಿ ಪಕ್ಕದಲ್ಲಿ ಚಿತ್ರ ನೀವು ನೋಡ್ತಾ ಇರ್ಬೋದು. ಇವರು ಆ ಅರಣ್ಯಕ್ಕೆ ಅರಣ್ಯ ಅಧಿಕಾರಿಯಾಗಿ ಹೋದಾಗ ಅಲ್ಲಿ ಹೇಗಿದೆ ನೋಡಿ ಅರಣ್ಯ, ಅದೇ ಅರಣ್ಯ ಚಿತ್ರ ನೋಡ್ರಿ, ಹೇಗೆ ಮಾಡಿದ್ದಾರೆ ನೋಡ್ರಿ ಅವರ ಅರಣ್ಯವನ್ನು. ಇಂತಹ ಪ್ರಾಮಾಣಿಕ ಅಧಿಕಾರಿಗಳು, ಇನ್ನು ಪ್ರಾಮಾಣಿಕ ರಾಜಕೀಯ ವ್ಯಕ್ತಿಗಳು, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೆಟ್ಟವರಂತಿಲ್ಲ, ಪ್ರಾಮಾಣಿಕ ಅಧಿಕಾರಿಗಳು, ಪ್ರಾಮಾಣಿಕ ರಾಜಕೀಯ ವ್ಯಕ್ತಿಗಳು, ಪ್ರಾಮಾಣಿಕ ನಾಗರಿಕರು ಇರೋ ತನಕ ಈ ರೀತಿಯ ಅದ್ಭುತಗಳು ನಡೀತಾನೇ ಇರ್ತವೆ. ತುಂಬ ಒಳ್ಳೆಯ ಕೆಲಸ ಮಾಡಿದರೆ AK ಬ್ಯಾನರ್ಜಿ ಅವರು. ನಾವು ಅವರನ್ನು ಸಾಯೋ ತನಕ ನೆನಪಲ್ಲಿ ಇಟ್ಕೋಬೇಕಾಗುತ್ತದೆ. ಎಂತಹ ಅರಣ್ಯವನ್ನು ಎಂತಹ ಸ್ಥಿತಿಗೆ ತಂದಿದ್ದಾರೆ ನೋಡ್ರಿ ಅವರು. ಆಲ್ಮೋಸ್ಟ್ ನಶಿಸಿ ಹೋಗಿರುವಂತಹ ಅರಣ್ಯವನ್ನು ಮತ್ತೆ ಅವರು ಮೊದಲನೇ ಸ್ಥಿತಿಗೆ ತಂದಿದ್ದಾರೆ. ಅವರು ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರಣ್ಯ ರಕ್ಷಣೆಯಲ್ಲಿ ಪಾಲ್ಗೊಂಡರು. ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು. ಎಷ್ಟೊತ್ತಂತ ಅಲ್ಲಿ ಅರಣ್ಯ ಅಧಿಕಾರಿಗಳು ಇರ್ತಾರೆ, ಎಷ್ಟೊತ್ತಂತಲ್ಲಿ ಸರ್ಕಾರಿ ನೌಕರರು ಇರ್ತಾರೆ, ಎಷ್ಟೊತ್ತಂತಲ್ಲಿ ಪೊಲೀಸರು ಇಡೋಕ್ಕಾಗುತ್ತದೆ ನಾವು, ಎಷ್ಟು ಹೊತ್ತಂತೇಳಿ ಸರ್ಕಾರ ಇರ್ತದೆ ಅಲ್ಲಿ. ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತಗೋಬೇಕು. ಇದು ಅರಣ್ಯ ನಿಮ್ಮದೇ ಅಂತ ಹೇಳ್ಬೇಕು, ಅರಣ್ಯ ಉಳಿದ್ರೆ ನೀವು ಉಳಿತೀರ ಅಂತ ಹೇಳಬೇಕು, ತಿಳಿಸ್ಬೇಕು, ಮಾಹಿತಿ ಕೊಡಬೇಕು. ಆವಾಗ ಆಟೋಮೆಟಿಕ್ಕಾಗಿ ಅವರೇ ಪೊಲೀಸರಾಗ್ತಾರೆ, ಅವರೇ ಅಧಿಕಾರಿಗಳಾಗ್ತಾರೆ. ಅರಣ್ಯದಲ್ಲಿ ಯಾರಾದರೂ ಅನೈತಿಕ ಚಟುವಟಿಕೆಗಳನ್ನು ಮಾಡೋಕ್ಕೆ ಬಂದಾಗ, ಅರಣ್ಯ ನಾಶ ಯಾರಾದರೂ ಮಾಡೋಕ್ಕೆ ಬಂದಾದ್ರೆ ಅವರೇ ಅಲ್ಲಿ ಸ್ಥಳೀಯ ಜನರೇ ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಕೂಡ ಮಾಡುತ್ತಾರೆ. ಸೊ ಸ್ಥಳೀಯ ಜನರನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ನಾಶವಾಗಿರುವಂತಹ ಅರಣ್ಯವನ್ನು ಮರು ಅರಣ್ಯೀಕರಣವನ್ನು ಮಾಡಿ ಸುಮಾರು 1272 ಹೆಕ್ಟರ್ ಅರಣ್ಯವನ್ನು ಸಂರಕ್ಷಿಸಿದರು. ಅಷ್ಟು ಇಷ್ಟಲ್ಲ, 1272 ಹೆಕ್ಟರ್ ಅರಣ್ಯವನ್ನು ಅವರು ಸಂರಕ್ಷಿಸಿದರು. ಅದಕ್ಕೆ ಸಾಲ್ ಅರಣ್ಯ ಅಂತೇಳಿ ಕರಿತೀವಿ ಈಗ ನಾವು. ಈಗ ಅದರ ಬೆಲೆ ಎಷ್ಟಿದೆ ಗೊತ್ತದ? 12.5 ಕೋಟಿಯಷ್ಟು ಮೌಲ್ಯವನ್ನು ಹೊಂದಿರುವಂತಹ ಸಸ್ಯಗಳು, ವನ್ಯಜೀವಿಗಳು ಅಲ್ಲೆಲ್ಲ ಉಳ್ಕೊಂಡಿವೆ ಇನ್ನೂ ಅಲ್ಲಿ. ಇಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಒಂದು ಸೆಲ್ಯೂಟ್ ಹೊಡಿಲೇಬೇಕಾಗುತ್ತದೆ. ನೆಕ್ಸ್ಟ್ ನರ್ಮದಾ ಬಚಾವ್ ಆಂದೋಲನ. ಮೇಧಾ ಪಾಟ್ಕರ್ ಒಬ್ಬ ಮಹಿಳೆ ಯಾಗಿ ಇವರು ನಮಗೆ ಪ್ರೇರಣೆ ಆಗ್ತಾರೆ. ನರ್ಮದಾ ಬಚಾವ್ ಆಂದೋಲನ ಪ್ರಮುಖ ಹರಿಕಾರರು, ಹೋರಾಟಗಾರರು ಇವರು. ಈ ನರ್ಮದಾ ನದಿಗೆ ಅಡ್ಡವಾಗಿ ಆನೆಕಟ್ಟನ್ನು, ಆ ಎತ್ತರವನ್ನು
ಹೆಚ್ಚು ಮಾಡುವಂತಹ ಇನ್ನು ಹೋರಾಟದ ವಿರುದ್ಧ ಏನು ಮೋಸ್ಟ್ಲಿ ಇವರು ಹೋರಾಟ ಮಾಡಿದ್ದಾರೆ. ಅಣೆಕಟ್ಟುಗಳನ್ನು ಕಟ್ಟುವುದರಿಂದ ಒಳ್ಳೆಯದಲ್ಲ, ಅದರ ವಿರುದ್ಧ ಯಾಕೆ ಇವರು ಹೋರಾಟ ಮಾಡಿದರು ಅಂತೇಳಿ ಕೂಡ ನಿಮಗೊಂದು ಡೌಟ್ ಬರ್ಬೋದು. ಆ ಭಾಗ 3ರಲ್ಲಿ ಬರುತ್ತದೆ ನಿಮಗೆ. ಅಣೆಕಟ್ಟುಗಳನ್ನು ಕಟ್ಟುವುದರಿಂದ ಕೆಲವೊಂದು ಸಲ ಒಳ್ಳೆಯದನ್ನೂ ಆಗುತ್ತದೆ, ಕೆಲವೊಂದು ಸಲ ಕೆಟ್ಟದ್ದನ್ನೂ ಆಗುತ್ತದೆ. ಯಾವ ರೀತಿ ಕೆಟ್ಟದ್ದಾಗುತ್ತೆ ಅಂಥೇಳಿ ನಾವು ಭಾಗ 3 ಈ ಪಾಠವನ್ನು ನಾನು 3 ಭಾಗಗಳಲ್ಲಿ ಮಾಡ್ತಾ ಇದ್ದೇನೆ. ಭಾಗ 1 ಈಗಾಗಲೇ ಆಗಿದೆ, ಇದು ಭಾಗ 2 ವಿಡಿಯೋ. ಇನ್ನು ಭಾಗ 3 ಬರುತ್ತೆ. ಅದಾದಮೇಲೆ ಇನ್ನೊಂದು ಪಾಠ ಇರುತ್ತದೆ, ಮಾನವನ ಕಣ್ಣು. ಈಗಾಗಲೇ ಅದರ ಬಗ್ಗೆ ಭಾಗ 1 ಭಾಗ 2 ವಿಡಿಯೋ ಮಾಡಿದ್ದೇವೆ. ಭಾಗ 3 ಮತ್ತು 4ನೇ ಭಾಗದಲ್ಲಿ ಆ ಪಾಠವನ್ನು ಕೂಡ ಮುಗಿಸ್ತೇನೆ. ನೋಡಿ, ಈ ರೀತಿಯಲ್ಲಿ ಎಲ್ಲ ಒಂದು 10ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪಾಠದ ವಿಡಿಯೋಗಳು ಸಿಗ್ತವೆ. ಅವು ಎಕ್ಸಾಮ್ನಲ್ಲಿ ಯಾವ ರೀತಿಯಲ್ಲಿ ನೀವು ಒಳ್ಳೆ ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೇಕಂತೇಳಿ, ಮಾಡಲ್ ಕ್ವಶನ್ ಪೇಪರ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಪೇಪರ್, ಇಂಪಾರ್ಟೆಂಟ್ ಕ್ವಶನ್ಸು, ವಿಜ್ಞಾನದ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಮಾಹಿತಿ ಈ ಒಂದು ನಿಮ್ಮ RK ಕ್ಲಾಸ್ ಯೂಟ್ಯೂಬ್ ಚಾನಲಿಂದ ಸಿಗ್ತಾ ಇರ್ತದೆ. ಹಾಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಒಂದು ಮಾಹಿತಿಯನ್ನು ನಮ್ಮ ಚಾನಲ್ ಬಗ್ಗೆ ಎಲ್ಲರಿಗೂ ತಿಳಿಸ್ರಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದರಿಂದ ಅದು ಹೆಚ್ಚು ಜನರಿಗೆ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗ್ತದೆ. ಎಷ್ಟು ಲೈಕ್ಸ್ ಆಗ್ತೋ ಅಷ್ಟು ವಿಡಿಯೋಗಳನ್ನು ಯೂಟ್ಯೂಬ್ ಏನು ಮಾಡುತ್ತಪ್ಪ ಅಂದರೆ ತೋರಿಸ್ತದೆ, ಬೇರೆಯವ್ರ ಜನರಿಗೆ ಕೂಡ ತೋರಿಸುತ್ತೆ. ಅವರು ಕೂಡ ಪಾಪ ಎಲ್ಲ ವಿದ್ಯಾರ್ಥಿಗಳು, ಅವ್ರಿಗೆ ಕೂಡ ಉಪಯೋಗ ಆಗುತ್ತದೆ. ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತದೆ. ಇನ್ನು ನೆಕ್ಸ್ಟು ಇಷ್ಟೆಲ್ಲ ಕಷ್ಟಪಟ್ಟು ಸರ್ ನಾವು ಅರಣ್ಯಗಳನ್ನು ಯಾಕೆ ನಿರ್ವಹಣೆ ಮಾಡಬೇಕಂತೇಳಿ ನಿಮಗೊಂದು ಡೌಟ್ ಕೂಡ ಬರ್ಬೋದು. ಅರಣ್ಯಗಳಿದ್ರೇ ನಾವಿರ್ತೀವಿ. ನಮಗೆ ಅರಣ್ಯ ಬೇಕು ವಿನಃ ಅರಣ್ಯಕ್ಕೆ ನಾವು ಬೇಕಾಗಿಲ್ಲ. ಓಕೆ, ನಂಬರ್ 1, ಜೀವ ವೈವಿಧ್ಯತೆಯನ್ನು ಉಳಿಸೋ ಸಲುವಾಗಿ ವೈವಿಧ್ಯಮಯ ಜೀವಿಗಳು ಇದ್ರೇ ಪರಿಸರದಲ್ಲಿ ಸಮತೋಲನ ಇರ್ತದೆ. ಪರಿಸರದಲ್ಲಿ ಅಸಮತೋಲನ ಆಗಿಬಿಡುತ್ತಿಲ್ಲ ಅಂತಂದರೆ ಆಹಾರ ಸರಪಳಿ ಏರುಪೇರು ಆಗಿಬಿಡುತ್ತದೆ. 2ನೇದು ಪರಿಸರ ಸಮತೋಲನಕ್ಕಾಗಿ ಈಗಲೇ ಹೇಳಿದೆ ನಾನು. 3ನೇದು ಜಲಚಕ್ರವನ್ನು ಉಳಿಸಿಕೊಳ್ಳಲು ಅರಣ್ಯ ಇದ್ರೇ ಮಳೆ, ಮಳೆ ಇದ್ರೇ ಬೆಳೆ, ಬೆಳೆ ಇದ್ರೇ ನಮ್ಮ ಬೆಳೆ, ನಾವು ಉಳಿತೀವಿ, ಇಲ್ಲಾಂದರೆ ಯಾರು ಉಳಿಯೋಂಗಿಲ್ಲ. 4ನೇದು ಮಣ್ಣಿನ ಸವಕಳಿಯನ್ನು ತಡೆದು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲು ಅರಣ್ಯಗಳಿದ್ದರೆ ನೀರಿನ ಪ್ರವಾಹ ಕಡಿಮೆ ಆಗ್ತವೆ. ನೀರಿನ ಪ್ರವಾಹ ಕಡಿಮೆಯಾಗಿ ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ. ಇಲ್ಲಾಂದರೆ ಮಣ್ಣೆಲ್ಲ ಆ ಮಳೆ ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗ್ಬಿಟ್ರೆ ಅವಾಗ ನೀವು ಹೇಗೆ ವ್ಯವಸಾಯ ಮಾಡ್ತೀರಿ? ಮಣ್ಣಿದ್ರೇ ನಮಗೆ ವ್ಯವಸಾಯ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ ಅನುಕೂಲ ಸಾಧ್ಯ ಆಗುತ್ತದೆ. ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಹೇಗೆ ಮಾಡ್ತೀವಿ? ಸಾಧ್ಯ ಆಗಲ್ಲ. ನೆಕ್ಸ್ಟ್ 5ನೇದು ಪರಿಸರ ಮಾಲಿನ್ಯದ ನಿಯಂತ್ರಣಕ್ಕಾಗಿ ಸಸ್ಯಗಳಿರುವುದರಿಂದ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತದೆ. ಹೇಗೆಂದರೆ ಸಸ್ಯಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ತವೆ, ವಿಷಕಾರಿ ಅನಿಲವನ್ನು ಹೀರಿಕೊಂಡು ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಹಾಗಾಗಿ ಸಸ್ಯಗಳು ಬೇಕೇ ಬೇಕು ನಮಗೆ ಕಡ್ಡಾಯವಾಗಿ. ಇನ್ನೊಂದು 6ನೇದು ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ಅರಣ್ಯ ಇದ್ರೇ, ಎಷ್ಟು ಅರಣ್ಯ ಇರ್ತದೋ ಅಷ್ಟು ಆ ದೇಶ ಶ್ರೀಮಂತ ಅಂತ ಅರ್ಥ. ಅಲ್ಲಿ ಟೂರಿಸಂ ಬೆಳೀತದೆ, ಒಳ್ಳೆಯ ವಾತಾವರಣ ಇರ್ತದೆ, ಅಲ್ಲಿ ಮಳೆ ಬರುತ್ತೆ, ಅಲ್ಲಿ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತದೆ, ಅಲ್ಲಿ ಚೆನ್ನಾಗಿ ರೈತರು ಬೆಳೆ ಬೆಳೀತಾರೆ, ಅಲ್ಲೆಲ್ಲ ನೀರಿನ ಸಮಸ್ಯೆ ಆಗುವುದಿಲ್ಲ. ಆಟೋಮೆಟಿಕ್ಕಾಗಿ ದೇಶದ ಆರ್ಥಿಕತೆ ಹೆಚ್ಚಾಗುತ್ತದೆ, ದೇಶದ ವ್ಯಕ್ತಿಗಳ ಆದಾಯ ಹೆಚ್ಚಾಗುತ್ತದೆ. ಈ ರೀತಿಯಲ್ಲಿ ಆವಾಗ ಆದಾಯ ಹೆಚ್ಚಾದ ಏನಾಗ್ತದೆ, ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ತುಂಬ ಆರೋಗ್ಯಯುತವಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಈ ರೀತಿಯಲ್ಲಿ ಆರ್ಥಿಕತೆ ಮತ್ತು ಸಾಮಾಜಿಕತೆ ಒಂದಕ್ಕೊಂದು ಲಿಂಕ್ ಇದೆ. ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ಅರಣ್ಯಗಳು ನಮಗೆ ನಿರ್ವಹಣೆ ಮಾಡಲೇಬೇಕು. ನಮ್ಮ ಭೌತಿಕ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಮಗೆ ಸಾಕಷ್ಟು ವಸ್ತುಗಳು ಬೇಕಾಗ್ತವೆ. ಅವೆಲ್ಲ ವಸ್ತುಗಳನ್ನು, ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಅರಣ್ಯಗಳಿಂದ ಪಡಿತಾ ಇರ್ತೀವಿ. ಹಾಗಾಗಿ ನಾವು ಅರಣ್ಯಗಳನ್ನು ನಿರ್ವಹಣೆ ಮಾಡಲೇಬೇಕು. ಹೇಗೆ ಮಾಡಬೇಕು? ಗಿಡ ಮರಗಳನ್ನು ಕಡಿಯದೇ ಇರಬೇಕು. ಅನಾವಶ್ಯಕವಾಗಿ ಗಿಡಗಳನ್ನು ಕಡಿಯಬಾರದು. ಗಿಡ ಕಡಿಯುವಂಥ ಪರಿಸ್ಥಿತಿ ಬಂದರೂ ಕೂಡ ಗಿಡ ಇಡಬೇಕು. ಮೊದಲು ಬರೀ ಗಿಡಗಳನ್ನು ಇಡೋದು ಅಷ್ಟೇ ಅಲ್ಲ, ಗಿಡವನ್ನು ಇಡೋದು ಯಾರು ಬೇಕಾದ್ರೂ ಇಡ್ತಾರೆ. ಪರಿಸರ ದಿನ ಅಂತೇಳಿ ಮಾಡ್ತೀವಿ, ಒಂದೇ ದಿನ 500-600 ಗಿಡಗಳು ಇಡ್ತೀವಿ. ಬೆಳೆಸೋರು ಯಾರು? ಗಿಡ ಇಡೋದು, ನೀರು ಹಾಕೋದು, ಫೋಟೋ ತೆಗೆಸ್ಕೊಳ್ಳೋದು, ಸ್ಟೇಟಸ್ದಾಗ ಇಡೋದು, ಮುಗೀತು. ಗಿಡ ಬೆಳೆಸೋದು ಯಾರು? ನಿಜವಾಗ್ಲಿ ಗಿಡ ಬೆಳೆಸೋದೇ ಇಂಪಾರ್ಟೆಂಟ್. ಅಲ್ಲಿ ಗಿಡಗಳನ್ನು ಒಂದೇ ದಿನದಲ್ಲಿ ಕೋಟಿಗಟ್ಟಲೆ ಗಿಡ ಇಡ್ಬೋದು. ಅವುಗಳನ್ನು ಸಂರಕ್ಷಿಸುವುದು ಇಂಪಾರ್ಟೆಂಟ್ ಆಗುತ್ತದೆ. ಅದು ತಿಳ್ಕೊಬೇಕು ನಾವು. ಬೇಟೆಯಾಡುವುದನ್ನು ಸಂಪೂರ್ಣವಾಗಿ ಬೇಟೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಕಠಿಣ ಕಾನೂನುಗಳನ್ನು ತರಬೇಕು ಮೊದಲು ನಮ್ಮ ದೇಶದಾಗ. ಯಾರೇ ಆಗಲಿ ಗಿಡ ಮರಗಳನ್ನು ಕಡಿದ್ರೆ, ಯಾರೇ ಆಗಲಿ ಅನಾವಶ್ಯಕವಾಗಿ ಗಿಡಗಳನ್ನು ಕಡಿದ್ರೆ, ಬೇಟೆಯಾಡಿದರೆ ಅವರನ್ನು ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತೊಂದು ಸಲ ಅವರು ಇಂತಹ ತಪ್ಪುಗಳನ್ನು
ಮರುಕಳಿಸಬಾರ್ದು ಅವರಿಂದ, ಅಂಥ ಕಠಿಣ ಶಿಕ್ಷಣ ಕೊಡಬೇಕು ಅವರಿಗೆ. ನೆಕ್ಸ್ಟು ಮರು ಅರಣ್ಯೀಕರಣ. ಅರಣ್ಯ ನಾಶ ಆಗಿದೆ ಅಂತೇಳಿ ಬಿಡಬಾರ್ದು, ಮರು ಅರಣ್ಯೀಕರಣ ಯಾವ ರೀತಿಯಲ್ಲಿ ನಮ್ಮ ಅರಣ್ಯಾಧಿಕಾರಿ AK ಬ್ಯಾನರ್ಜಿ ಅವರು ಮಾಡಿದ್ರಲ್ಲ ಆ ರೀತಿಯಲ್ಲಿ ಮರು ಅರಣ್ಯೀಕರಣ ಮಾಡಬೇಕು. ಅಥವಾ ಎಲ್ಲಿಯಾದರೂ ಬಯಲು ಭೂಮಿ ಇದ್ದರೆ ಅದನ್ನು ಅರಣ್ಯೀಕರಣ ಮಾಡಬೇಕು. ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಮರು ಅರಣ್ಯೀಕರಣ ಅಂತಂದರೆ ನಾಶ ಆಗಿರುವಂಥ ಅರಣ್ಯವನ್ನು ಮತ್ತೆ ಬೆಳೆಸುವುದು ಮರು ಅರಣ್ಯೀಕರಣ. ಅರಣ್ಯೀಕರಣ ಅಂತಂದರೆ ಯಾವುದಾದ್ರು ಬಯಲು ಭೂಮಿ ಇತ್ತಂತಂದರೆ ಅಲ್ಲಿ ಗಿಡ ಮರಗಳನ್ನು ಬೆಳೆಸಿ ಒಂದು ಅರಣ್ಯ ರೀತಿಯಲ್ಲಿ ಮಾಡುವುದಕ್ಕೆ ಅದಕ್ಕೆ ಅರಣ್ಯೀಕರಣ ಅಂತ ಹೇಳಿ ಕರಿತೀವಿ. ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಈ ಸರ್ಕಾರದಲ್ಲಿ ಕೆಲವೊಂದು ವ್ಯಕ್ತಿಗಳು ಅರಣ್ಯ ನಾಶ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಅಲ್ಲಿ ಗಣಿಗಾರಿಕೆ ಮಾಡೋದು, ಅಲ್ಲಿ ರೋಡುಗಳು ಹಾಕೋದು, ಏನೋ ಕೆಲವೊಂದು ಚಟುವಟಿಕೆಗಳು ಮಾಡುವುದರ ಮೂಲಕ ಅರಣ್ಯ ನಾಶ ಮಾಡೋದಕ್ಕೆ ಅವರು ಹೋಗ್ತಾ ಇರ್ತಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯಗಳನ್ನು ಮಾತ್ರ ನಾಶ ಮಾಡೋಕ್ಕೆ ಹೋಗಬಾರ್ದು. ಭಾರತ ದೇಶ ಭಾಳ ದೊಡ್ಡದಿದೆ, ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಸ್ಥಳಗಳಿವೆ, ಸಾಕಷ್ಟು ಸಂಪನ್ಮೂಲಗಳು ಕೂಡ ಇವೆ. ಇರುವ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಹೊಸ ಸಂಪನ್ಮೂಲಗಳ ಅವಶ್ಯಕತೆ ಕೂಡ ಇರೋದಿಲ್ಲ. 6ನೇದು ಅರಣ್ಯಗಳ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಇದು ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ನಾವು ಸರ್ಕಾರವನ್ನು ದೂಷಿಸ್ತಾ ಎಲ್ಲವನ್ನು ನಾವು ಸರ್ಕಾರದ ಮೇಲೇ ಹಾಕಿ ಇದಕ್ಕೆಲ್ಲ ಕಾರಣ ಸರ್ಕಾರನೇ ಅಂತ ಹೇಳ್ತಾ ಹೋದರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿ ಆಗಿರ್ತದೆ. ಅದು ಒಬ್ಬ ಪ್ರಜೆಯಾಗಿ ಒಬ್ಬ ನಾಗರಿಕನಾಗಿ ನಾನೇನು ಮಾಡ್ತಾ ಇದ್ದೀನಿ ಈ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ, ಅರಣ್ಯಗಳ ಸಂರಕ್ಷಣೆಗಾಗಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ನಾವು ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರ್ತದೆ. ಎಲ್ಲವನ್ನು ನಾವು ಟಾರ್ಗೆಟ್ ಗೌರ್ಮೆಂಟ್ ಮೇಲೆ ಮಾಡಬಾರ್ದು. ನಮ್ಮದು ಕೂಡ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಸೊ ಇಲ್ಲಿ ತನಕ ನಾವು ಈ ಅರಣ್ಯಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ, ಅವುಗಳ ಸಂರಕ್ಷಣೆ ಬಗ್ಗೆ, ಅವರ ಪಾಲುದಾರರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇನ್ನೂ 2 ಸಂಪನ್ಮೂಲಗಳು ಉಳ್ಕೊಂಡವ, ಅವುಗಳ ಬಗ್ಗೆ ಚರ್ಚೆ ಮಾಡಿದರೆ ಆಯಿತು, ಈ ಪಾಠ ಮುಗಿದೋಗುತ್ತದೆ. ಯಾವುದು? ನೀರು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು, ಅಂದರೆ ಪಳೆಯುಳಿಕೆ ಇಂಧನಗಳು ಅಂತೇನು ಅದ್ರ ಬಗ್ಗೆ ನಾವು ಓದಿದರೆ ಮುಗಿದೋಗುತ್ತದೆ. ಸೊ ಮತ್ತೆ ಭಾಗ 3 ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು.